ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ವೀನಾರಿ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಏನ್ರಿ? ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕಮೆಂಟು ಮಾಡಿರಿ. ನೀವು ಒಂದು ಲೈಕ್ ಕಮೆಂಟು ಮಾಡೋದ್ರಿಂದ ನನಗೆ ವಿಡಿಯೋ ಮಾಡ್ಯಾಕಕ್ಕೆ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗುತ್ತೆ ರೀ. ಬರ್ರಿ, ಇವತ್ತು ನಾ ಮಾಡ್ತಾಯಿರೋ ರೆಸಿಪಿ ಆಲೂ ಕರಿ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ರೀ. ಬರ್ರಿ ನೋಡ್ಕೊಂಬರೋಣ. ಈಗ ನೋಡಿರಿ, ನಾನು ಎರಡು ಉಳ್ಳಾಗಡ್ಡಿನ ಎರಡು ಉಳ್ಳಾಗಡ್ಡಿನ ಕಟ್ ಮಾಡಿ ಹುರ್ಕೊಳತ್ತೀನಿ ರೀ. ಅದ್ರಾಗ ಒಂದು ಪಲಾವ್ ಎಲೆ ಹಾಕ್ಕೋತೀನಿ ರೀ, ಒಂದೆರಡು ಲವಂಗ, ಒಂದೆರಡು ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಚಕ್ಕೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತೀನಿ ರೀ. ಈ ಥರ ಅಂದ್ರೆ ಫ್ಲೇವರು ಮಸ್ತ್ ಇರುತ್ತೆ ರೀ. ಹಂಗಾಗಿ ನಾನು ಉಳ್ಳಾಗಡ್ಡಿ, ಏಲಕ್ಕಿ, ಚಕ್ಕೆ, ಒಂದು ಪಲಾವ್ ಎಲೆ, ಎರಡು ಲವಂಗ ಹಾಕ್ಕೊಂಡು ಹಂಗೆ ಒಂದು 5-6 ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡತ್ತೀನಿ ರೀ. ಭಾಳ ಹೊತ್ತೇನು ಫ್ರೈ ಮಾಡೋದು ಬೇಕಾಗಿಲ್ಲ ರೀ. ಅವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬಾಡುವರೆಗೂ ಫ್ರೈ ಮಾಡಿದ್ರೆ ಸಾಕು ರೀ. ನೋಡಿರಿ, ಈಗ ನಾನು ಅದಕ್ಕೆ ಒಂದೆರಡು ಟಮಾಟಿನ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಅವನು ಅದ್ರ ಜೊತೆಗೆ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ಭಾಳ ಹೊತ್ತೇನು ಫ್ರೈ ಮಾಡೋದು ಬೇಕಾಗಿಲ್ಲ ರೀ, ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ಎರಡು ದೊಡ್ಡ ಟಮಾಟಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ, ಅವನ್ನು ಕೂಡ ಈಗ ಫ್ರೈ ಮಾಡ್ಕೊತೀನಿ ರೀ. ಈ ಪಲಾವ್ ಎಲೆ, ಲವಂಗ ಅವನ್ನ ಹಾಕೋದ್ರಿಂದ ಫ್ಲೇವರು ಭಾಳ ಮಸ್ತ್ ಆಕೈತೆ ರೀ. ಅದಕ್ಕೆ ನಾನು ಅವನ್ನ ಹಾಕ್ಕೊಂಡೀನಿ ರೀ. ನೋಡಿರಿ, ಈ ಥರ ಫ್ರೈ ಆಗ್ಬೇಕು ನೋಡಿರಿ, ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ರೀ. ಇದನ್ನು ಕರೆಕ್ಟಾಗಿ ಫ್ರೈ ಮಾಡ್ಕೊಂಡು ನಾವು ಸ್ವಲ್ಪ ಹೊತ್ತು ಇದನ್ನು ಆರಾಕ ಬಿಡ್ಬೇಕಾಗತ್ತೆ ರೀ ಫ್ರೈ ಆಗಿಂದ. ನೋಡಿರಿ, ಈಗ ನಾ ಗ್ಯಾಸ್ ಬಂದ್ ಮಾಡ್ಕೊಂಡು ಇದನ್ನು ಆರಾಕಿತ್ತೀನಿ ರೀ. ಈಗ ಹಂಗೆ ಸ್ವಲ್ಪ ಚಮಚೆಲೆ ಕೈ ಆಡಿಸಿದ್ದೀನಿ ರೀ. ಈಗ ನೋಡಿರಿ, ಆ ರೀತಿ ಅದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ ರೀ. ಸಣ್ಣಗೆ ರುಬ್ಕೋಬೇಕು ರೀ ಅದನ್ನು. ಈಗ ಆ ಕಡೆ ಮಿಕ್ಸಿ ಮಾಡಿಕೊಂಡು ನಾನು ನೋಡಿರಿ, ಈ ಕಡೆ ಗ್ರೇವಿ ಮಾಡೋಕೆ ನಾನು ಎಣ್ಣೆ ಹಾಕೀನಿ ರೀ. ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ ರೀ. ಯಾಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹೋಗುತ್ತೆ ರೀ. ಈಗ ನೋಡಿರಿ, ನಾನು ಎಣ್ಣೆ ಕಾದೈತೆ ರೀ. ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ ರೀ. ಅದನ್ನು ಕರೆಕ್ಟಾಗಿ ಎಣ್ಣೆಯಾಗ ನಾನು ಫ್ರೈ ಮಾಡ್ಕೊತೀನಿ ರೀ. ಯಾಕಂದ್ರೆ ಹಸಿ ಸ್ಮೆಲ್ ಹೋಗ್ಬೇಕಲ್ರಿ. ಹಂಗಾಗಿ ನಾನು ಎಣ್ಣೆಯಾಗ ಅದನ್ನು ಫ್ರೈ ಮಾಡ್ಕೊತೀನಿ ರೀ. ಹಂಗೆ ನಾನು ಸಣ್ಣದಾಗಿ 2 ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಅದನ್ನು ನಾನು ಸ್ವಲ್ಪ ಫ್ರೈ ಮಾಡ್ತೀನಿ ರೀ. ಈಗ ಸ್ವಲ್ಪ ಹಸಿ ವಾಸನೆ ಬಾಡುವರೆಗೂ, ಹಸಿ ಸ್ಮೆಲ್ ಹೋಗುವರೆಗೂ ನಾವು ಫ್ರೈ ಮಾಡ್ಬೇಕಾಗತ್ತೆ ರೀ. ಈಗ ಹಂಗೆ ನಾನು 2 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತೀನಿ ರೀ. ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಫ್ಲೇವರು ಚೇಂಜ್ ಕೊಡುತ್ತೆ ರೀ. ಹಂಗಾಗಿ ನಾನು 2 ಮೆಣ್ಸಿನ್ಕಾಯಿನ ಹಾಕ್ಕೊಂಡೀನಿ ರೀ. ಈಗ ನೋಡಿರಿ, ನಾನು ಸಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ರೀ. ಆಗಲೇ ನಾ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ರೀ, ಅದನ್ನು ಸಣ್ಣಾಗಿ ರುಬ್ಕೊಂಡೀನಿ ನೋಡಿರಿ. ಈಗ ಅದನ್ನು ಕೂಡ ನಾನು ಎಣ್ಣೆಯಾಗ ಹಾಕ್ಕೊಂಡು ಈಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ರೀ. ನಾನೇನು ಉಳ್ಳಾಗಡ್ಡಿ ಫ್ರೈ ಮಾಡೋದು ಮುಗೀತು ರೀ. ಈಗ ಅದು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ನಲ್ಲ ರೀ, ಅದನ್ನು ಕೂಡ ನಾನು ಈಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ರೀ. ಅದಕ್ಕೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ ರೀ. ನಾನು ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಕೂಡ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ನೋಡಿರಿ, ಅದು ಕೂಡ ಕುದಿಯಾಕತ್ತೈತಿ ನೋಡಿರಿ. ಅದು ಕುದ್ದು ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಡ್ಬೇಕು ರೀ. ಅಲ್ಲಿವರೆಗೂ ಅದನ್ನು ಕುದಿಸ್ಬೇಕಾಗತ್ತೆ ರೀ. ನೋಡಿರಿ, ಈ ಥರ ಕುದಿಬೇಕು ರೀ. ಅದು ನೀಟಾಗಿ ಕುದಿಬೇಕು. ಈಗ ನೋಡಿರಿ, ಸ್ವಲ್ಪ ನಾನು ಧನಿಯಾ ಪುಡಿ ಹಾಕ್ಕೊಂಡೀನಿ ರೀ, ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ನಾನು 1 ಸ್ಪೂನು ಕೆಂಪು ಖಾರದ ಪುಡಿ ಹಾಕ್ಕೊಂಡೀನಿ ರೀ, ಸ್ವಲ್ಪ ಧನಿಯಾ ಪುಡಿ, ಹಾಕ್ಕೊಂಡು ಅದನ್ನು ಕರೆಕ್ಟಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ರೀ. ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕ್ಕೊಂಡು ನಾನು ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿರಿ, ಈ ಥರ ನಾವು ಕಂಟಿನ್ಯೂಷನ್ ಕೈ ಆಡಿಸ್ಬೇಕಾಗತ್ತೆ ರೀ ಚಮಚೆಲೇನ. ಯಾಕೆ ಇಲ್ಲಕ ತಳ ಹಿಡ್ಕೊಂಬಿಡ್ತೈತೆ ರೀ.
ನಾವು ಚಮಚೆಲೆನ ಅದನ್ನು ತಿರುಗ್ತಿರ್ಬೇಕಾಗತ್ತೆ ರೀ ಹಂಗೆ. ಈಗ ನೋಡ್ರಿ ಆಲ್ಮೋಸ್ಟ್ ನೀರಿನ ಅಂಶ ಹೋಗೈತ್ರಿ. ಮಗ್ಲ ಯಾವ ಥರ ಏನು ಕಾಣಿಸುತ್ತೆ ನೋಡ್ರಿ, ಈ ಥರ ಏನು ಕಾಣಿಸ್ಬೇಕು ರೀ. ಈಗ ನಾನು ರುಚಿ ತಕ್ಕಷ್ಟು ಅದಕ್ಕೆ ಉಪ್ಪು ಹಾಕ್ಕೊತೀನಿ ರೀ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ರೀ. ಅದನ್ನು ನಾನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ನೋಡಿರಿ ಮಿಕ್ಸ್ ಆಗತ್ತೆ ನೋಡಿರಿ. ಅದಕ್ಕೆ ನೀರು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ರೀ. ನೋಡಿರಿ ಎಲ್ಲ ಎಣ್ಣೆ ಹೆಂಗೆ ಬಿಡಾತೈತೆ ನೋಡಿರಿ ಸೈಡಿಗೆ. ಈ ಥರ ಎಣ್ಣೆ ಬಿಡುವವರೆಗೂ ಅದನ್ನು ಫ್ರೈ ಮಾಡ್ತಿರ್ಬೇಕಾಗತ್ತೆ ರೀ. ಈಗ ಒಂದು 2 ನಿಮಿಷ ಮುಚ್ಚಿಬಿಟ್ಟಿದ್ದೀನಿ ರೀ ನಾನು. ಈಗ ಒಂದು ಅರ್ಧ ಬಟ್ಲದಷ್ಟು ನಾನು ಹಸಿ ವಟಾಣಿ ಇದ್ದಿಲ್ಲ ರೀ ನಮ್ಮ ಮನ್ಯಾಗ. ನಾನು ಒಣ ವಟಾಣಿನ ಸ್ವಲ್ಪ ನೀರಾಗ ಹಾಕಿ ನೆನೆಯಕ್ಕೆ ಇಟ್ಟಿದ್ದೀನಿ ರೀ. ಒಂದು 2ರಿಂದ 3 ತಾಸು ನೆನೆ ಇಟ್ಟಿದ್ದೀನಿ ರೀ ಅವನು ಕೂಡ ಅದ್ರಾಗ ಮಿಕ್ಸ್ ಮಾಡ್ಕೊಂಡೇನಿ ರೀ. ಈಗ ನೋಡಿರಿ ಅದಕ್ಕೆ ನೀರು ನೋಡಿಕೊಂಡು ನಾನು ಆಗ ಜಾರು ತೊಳ್ಕೊಂಡೇನಿ ರೀ. ಆಗಲೇನು ಮಸಾಲೆ ರುಬ್ಬಿದ್ವಲ್ಲ ರೀ, ಅದ ಜಾರು ತೊಳೆದು ನಾನು ನೀರು ಹಾಕ್ಕೋತೀನಿ ರೀ. ಅದಕ್ಕೆ ನೀರು ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತಾ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ರೀ. ಈಗ ನೋಡಿರಿ ನೀರು ನಾನು ಸೇರಿಸ್ಕೊಂಡೇನಿ ರೀ. ಒಂದು ಸ್ವಲ್ಪ ಹೊತ್ತು ನಾನು ತಿರುವ್ಯಾಡಿ ಆಮೇಲೆ ಮುಚ್ಚಿ ಸ್ವಲ್ಪ ಹೊತ್ತು ಬಿಡ್ತೀನಿ ರೀ. ಅವಾಗವಾಗ ಮಧ್ಯ ನಾವು ಮುಚ್ಚಿದ ಪ್ಲೇಟ್ನ ತೆಗೆದು ಗ್ರೇವಿ ಏನು ಮಾಡಕ್ಕೊಳಕ್ಕೆ ಇಟ್ಟಿರ್ತೀವಲ್ಲ ರೀ, ಅದನ್ನು ನಾವು ಚಮಚೆಲೆನ ಅವಾಗವಾಗ ಸ್ವಲ್ಪ ತಿರುವ್ಯಾಡ್ಬೇಕಾಗತ್ತೆ ರೀ. ಈಗ ನೋಡಿರಿ ಇದು ಆಲ್ಮೋಸ್ಟು ಗ್ರೇವಿ ಕುದ್ದೈತ್ರಿ. ಈಗ ನಾನು ಸಣ್ಣದಾಗಿ ಒಂದು 2 ಆಲೂಗಡ್ಡೆನ ಬೇಯಿಸಿ ಸೊಪ್ಪಿ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ನಾನು ಆಲೂಗಡ್ಡೆ ಅದೆಲ್ಲ ಕುದಿಸಿದ್ದು ವಿಡಿಯೋ ಮಾಡಿಲ್ಲ ರೀ. ಯಾಕೆ ವಿಡಿಯೋ ಉದ್ದ ಭಾಳ ಆಗುತ್ತೆ, ನೋಡೋಕೆ ಬೇಸರ ಆಗುತ್ತೆ ಅಂತ ನಾನು ಅದನ್ನು ವಿಡಿಯೋ ಮಾಡಿಲ್ಲ ರೀ. ಈಗ ನೋಡಿರಿ ನಾನು ಸಣ್ಣದಾಗಿ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಆ ಗ್ರೇವಿ ಒಳಗೆ ಅದನ್ನು ಮಿಕ್ಸ್ ಮಾಡಿದ್ದೀನಿ ರೀ. ಅದನ್ನು ಮಿಕ್ಸ್ ಮಾಡಿ ನಾನು ಮೇಲೆ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಸ್ತೀನಿ ರೀ. ನೋಡಿರಿ ಅವಾಗವಾಗ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾವು ತೆಗೆದು ಕೈ ಆಡಿಸ್ಬೇಕಾಗತ್ತೆ ರೀ ಚಮಚೆಲೆನ. ಈಗ ನೋಡಿರಿ ಯಾವ ಥರ ರೆಡಿ ಆಯ್ತು ನೋಡಿರಿ ಗ್ರೇವಿ. ಇದನ್ನು ನಾವು ರೊಟ್ಟಿ ಒಳಗೆ ತಿನ್ಬೋದು, ಮತ್ತು ಚಪಾತಿ ಒಳಗೆ ತಿನ್ಬೋದು, ಅನ್ನದೊಳಗೆ ಹಾಕ್ಕೊಂಡು ಉಣ್ಬೋದು. ಟೇಸ್ಟು ಭಾಳ ಚಲೋ ಇರುತ್ತೆ ರೀ. ಈಗ ನೋಡಿರಿ ನಾನು ಸಣ್ಣದಾಗಿ ಕೊತ್ತಂಬರಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಅದನ್ನು ಕೂಡ ಅದ್ರೊಳಗೆ ಸೇರಿಸಿ ಸ್ವಲ್ಪ ಚಮಚೆಲೆ ನಾನು ತಿರುವ್ಯಾಡ್ತೀನಿ ರೀ. ನಾವು ಕೊತ್ತಂಬರಿ ಹಾಕಿಂದ ಭಾಳ ಕುದಿಸೋ ಅವಶ್ಯಕತೆ ಇಲ್ಲ ರೀ. ಅದನ್ನು ಹಾಕಿ ಸ್ವಲ್ಪ ತಿರುವ್ಯಾಡಿ ಮುಚ್ಚಿದ್ರೆ ಮುಗೀತು ರೀ. ನಾವು ತಂದೂರಿ ರೊಟ್ಟಿ ಪುರಿ ಯಾವುದ್ರ ಜೊತೆ ತಿಂದ್ರೂ ಟೇಸ್ಟು ಚಲೋ ಕೊಡುತ್ತೆ ರೀ. ಈಗ ನೋಡಿರಿ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ರೀ ಯಾವ ಥರ ಬಂದೈತಿ ಅಂತೇಳಿ. ಇದ್ರ ಚಪಾತಿ ಜೊತೆಗೆ ನಾನು ಚಪಾತಿ ಮಾಡಿದ್ದೀನಿ ರೀ, ಅದ್ರ ಜೊತೆಗೆ ಸರ್ವ್ ಮಾಡಿ ತೋರಿಸ್ತೇನೆ ರೀ. ಇವತ್ತಿನ ವಿಡಿಯೋ ನಿಮಗೂ ಕೂಡ ನಾನು ಇಷ್ಟ ಆಗೈತಿ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹೆಚ್ಚು ಶೇರ್ ಮಾಡಿರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ.